Hello students, this is my 14th session. In this session, I will explain about aggregate turnover and taxable turnover. Meaning and definition of aggregate turnover under GST. ಏನಿದೆ aggregate turnover ಮತ್ತು taxable turnover ಅಂತ ಇದೆಯಲ್ಲ, ಸೊ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಕ್ಟಿಕಲ್ ಕ್ವಶನ್ ಬರುತ್ತೆ. ಅದಕ್ಕಿಂತ ಮುಂಚೆ ಇದರ ಥಿಯರಿ ಪಾರ್ಟನ್ನು ನೋಡೋಣ. According to section 2 subsection 6 of the CGST Act, aggregate turnover means the aggregate value of all taxable supplies excluding the value of inward supplies on which tax is payable by a person on reverse charge basis, exempt supplies, exports of goods or services or both, and interstate supply of persons having the same permanent account number to be computed on all India basis, but it excludes central tax, state tax, union territory tax, integrated tax and cess. ಇಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕರೆದ್ರೆ ಇಲ್ಲಿ ಎಲ್ಲ ಟ್ಯಾಕ್ಸೇಬಲ್ ಸಪ್ಲೈ ಬರುತ್ತೆ. ಇದರಲ್ಲಿ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಎಲ್ಲ ಸೇಲ್ಸ್ ಬರುತ್ತೆ, ಪ್ರತಿಯೊಂದು ಸೇಲ್ಸ್ ಕೂಡ ಬರುತ್ತೆ. ಯಾವುದೆಲ್ಲ ಈಗ ಟ್ಯಾಕ್ಸೇಬಲ್ ಸೇಲ್ಸ್ ಆಗಿರ್ಬೋದು, ಎಕ್ಸೆಂಪ್ಟ್ ಸೇಲ್ಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಸೇಲ್ಸ್ ಆಗಿರ್ಬೋದು, ಸೇಲ್ ಆಫ್ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಇದೆಲ್ಲವೂ ಬರುತ್ತೆ. ಬಟ್ ಇದರಲ್ಲಿ ಯಾವ ಟ್ಯಾಕ್ಸು ತೊಗೊಳ್ಲಿಕ್ಕಿಲ್ಲ. CGST, SGST ಇರ್ಬೋದು, ಸೇಲ್ಸ್, ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್, ಯಾವ ಟ್ಯಾಕ್ಸು ತೊಗೊಳ್ಲಿಕ್ಕಿಲ್ಲ. ಆನಂತರ ಈ ರಿವರ್ಸ್ ಚಾರ್ಜ್ ಮೆಕಾನಿಸಮಲ್ಲಿ ಏನಾದರೂ ಪರ್ಚೇಸ್ ಇದ್ದರೆ ಅದು ತೊಗೊಳ್ಲಿಕ್ಕಿಲ್ಲ, ಬಾಕಿ ಎಲ್ಲ ತೊಗೋಬೇಕಾಗುತ್ತೆ. ಸೊ ಅನಾಲಿಸಿಸ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್. ಯಾವುದೆಲ್ಲ ಇದರೊಳಗಡೆ ಇನ್ಕ್ಲೂಡ್ ಆಗುತ್ತೆ ಅಂದರೆ ನೋಡಿ, ಇದು ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ಗೆ ಬೇಕಾಗುತ್ತೆ. ಆಲ್ ಟ್ಯಾಕ್ಸೇಬಲ್ ಸಪ್ಲೈಸ್ ಅದರ್ ದೆನ್ ರಿವರ್ಸ್ ಚಾರ್ಜ್. ಎಲ್ಲ ಟ್ಯಾಕ್ಸೇಬಲ್ ಸಪ್ಲೈ ತೊಗೋಬೇಕು, ಅದರ್ ದೆನ್ ಈ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂತ ಇತ್ತಲ್ಲ, ಪರ್ಚೇಸ್ ಮೇಲೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದಲ್ಲ, ಅದು ಒಂದು ಬಿಟ್ಟು ಬಾಕಿ ಎಲ್ಲ ಟ್ಯಾಕ್ಸೇಬಲ್ ಸಪ್ಲೈ ತೊಗೋಬೇಕು. ದೆನ್ ಆಲ್ ಸಪ್ಲೈಸ್ ವಿತ್ distinct entities including interstate, same PAN, different GST registration in different state or separate business vertical. ಎಲ್ಲ ಸಪ್ಲೈ ಇರ್ಬೋದು. ಈಗ ಯಾವ ಇಂಟರ್ಸ್ಟೇಟ್ ಸಪ್ಲೈ ಸೇಮ್ ಪ್ಯಾನ್ ಕಾರ್ಡಲ್ಲಿ ಒಂದೇ ರಿಜಿಸ್ಟ್ರೇಷನಲ್ಲಿ ಸಪ್ಲೈ ಮಾಡಿದ್ದು ಆಗಿರ್ಬೋದು, ಅಥವಾ ಒಂದೇ ಪಾನ್ ಕಾರ್ಡಲ್ಲಿ ಬೇರೆ ಬೇರೆ ರಿಜಿಸ್ಟ್ರೇಷನ್ ಆಗಿರ್ಬೋದು. ದೆನ್ ಸಪ್ಲೈ ಆಫ್ ಏಜೆಂಟ್ ಆರ್ ಜಾಬ್ ವರ್ಕರ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಾಲ್ ಪರವಾಗಿ ಜಾಬ್ ವರ್ಕರ್ಗೆ ಗೂಡ್ಸನ್ನು ಕಳಿಸಿದಾಗಿರ್ಬೋದು. Goods supplied received back to or from job worker on principal to principal basis. Then exempt goods, exempt supply, exempt under notification, non-taxable, exempt non-taxable supply specified petroleum product like diesel, petrol, liquor, etc. Then export or zero rated supplies, taxes other than those under GST. ಸೊ ಟ್ಯಾಕ್ಸಿಬಲ್ ಟರ್ನ್ ಓವರ್ ಅಂಡರ್ CGST, SGST ಆ್ಯಂಡ್ IGST. ಸೊ ಯಾವುದೆಲ್ಲ ಟ್ಯಾಕ್ಸಿಬಲ್ ಟರ್ನ್ ಓವರ್ ಅಂತ. ಟ್ಯಾಕ್ಸಿಬಲ್ ಟರ್ನ್ ಓವರ್ ಈಸ್ ಟರ್ನ್ ಓವರ್ ಆನ್ ವಿಚ್ ಅ ಡೀಲರ್ ಶಾಲ್ ಬಿ ಲಯಬಲ್ ಟು ಪೇ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂಡರ್ GST ಲಾ. ಸೊ ಇಲ್ಲಿ ಯಾರು ಸಪ್ಲೈ ಮಾಡಿರ್ತಾನೆ ಡೀಲರ್, ಅವನು ಟ್ಯಾಕ್ಸನ್ನು ಕಟ್ಟಲೇಬೇಕು. ಟರ್ನ್ ಓವರ್ ಲಯಬಲ್ ಫಾರ್ ಟ್ಯಾಕ್ಸ್ ಅಂಡರ್ CGST ಆ್ಯಂಡ್ SGST. ಯಾವಾಗ CGST, SGST ಬರುತ್ತೆ ಅಂದರೆ ವೆನ್ ಗೂಡ್ಸ್ ಆರ್ ಸೋಲ್ಡ್ ವಿದಿನ್ ದ ಸ್ಟೇಟ್. ಒಂದು ರಾಜ್ಯದೊಳಗಡೆ, ಒಂದು ಸ್ಟೇಟ್ ಒಳಗಡೆ ಗೂಡ್ಸನ್ನು ಸೇಲ್ ಮಾಡಿದಾಗ ಆಗ CGST ಮತ್ತು SGST ಬರುತ್ತೆ. ಅದೇ ಯಾವುದು IGST ಯಾವಾಗ ಬರುತ್ತೆ? ವೆನ್ ಗೂಡ್ಸ್ ಆರ್ ಸೋಲ್ಡ್ ಫ್ರಮ್, ಗೂಡ್ಸ್ ಆರ್ ಸರ್ವಿಸಸ್ ಸೋಲ್ಡ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ದೆನ್ IGST ಹ್ಯಾಸ್ ಟು ಪೇ. IGST ಬರುತ್ತೆ. ದೆನ್ ಫಾರ್ಮೇಟ್ ಆಫ್ ಕ್ಯಾಲ್ಕುಲೇಟಿಂಗ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್. ನೋಡಿ, ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮೇಟ್ ಸೊ ಈ ಥರ ಇರುತ್ತೆ. ಸೀರಿಯಲ್ ನಂಬರ್, ಟ್ರಾನ್ಸಾಕ್ಷನ್ಸ್, ಕನ್ಸಿಡರೇಷನ್ ಫಾರ್ GSTಗೆ ತೊಗೋಬೇಕಾ ತೊಗೋಬಾರ್ದಾ ಅಗ್ರಿಗೇಟ್ ಟರ್ನ್ ಓವರ್ನ. ಫಸ್ಟ್ ಒನ್ ಇದೆ ನೋಡಿ, ಟ್ಯಾಕ್ಸೇಬಲ್ ಟರ್ನ್ ಓವರ್ ಆರ್ ಟ್ಯಾಕ್ಸೇಬಲ್ ಸಪ್ಲೈ, ನಿಲ್ ರೇಟೆಡ್ ಆ್ಯಂಡ್ ಎಕ್ಸೆಂಪ್ಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ತೊಗೋಬೇಕಾ ಬೇಡವಾ? ಎಸ್, ತೊಗೋಬೇಕು. ಎಲ್ಲ ಟ್ಯಾಕ್ಸೇಬಲ್ ಸರ್ವಿಸಸ್ ಯಾವುದು ಸಪ್ಲೈ ತೊಗೋಬೇಕು, ನಿಲ್ ರೇಟೆಡ್ ಸಪ್ಲೈ ತೊಗೋಬೇಕು, ಎಕ್ಸೆಂಪ್ಟೆಡ್ ಸಪ್ಲೈನೂ ತೊಗೋಬೇಕು. Then interstate supplies, all the interstate supplies should be included in aggregate turnover ತೊಗೋಬೇಕು. exempt supply of goods and services, yes ತೊಗೋಬೇಕು.
ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಫ್ ಬೋತ್, ಫಾರಿನಿಗೆ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಅದನ್ನು ತೊಗೋಬೇಕು. ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್, ಎಸ್ ಅದನ್ನು ತೊಗೋಬೇಕು. ಎನಿ ಕೈಂಡ್ ಆಫ್ ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್, ಯೂನಿಯನ್ ಟೆರಿಟರಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆ್ಯಂಡ್ ಕಂಪೋಸಿಷನ್ ಸೆಸ್, ಯಾವ ರೀತಿಯ ಟ್ಯಾಕ್ಸ್ ಇದ್ದರೂ ಕೂಡ ಯಾವ ಟ್ಯಾಕ್ಸನ್ನು ಇಲ್ಲಿ ತೊಗೋಬಾರ್ದು, ನೋ. ದೆನ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಪರ್ಚೇಸ್ ಮಾಡಿರ್ತೀವಲ್ಲ ಅದನ್ನು ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ, ಅದು ತೊಗೊಲಿಕ್ಕಿಲ್ಲ, ನೋ. Inward supply on which the recipient need to pay tax under the RCM, no. The supply of goods after completion of job work, no. Supply of goods for job work, no. ಇದು ಯಾವುದು ತಗೊಳ್ಳಂಗೆ ಇಲ್ಲ. ಓಕೆ, ಫಾರ್ಮೇಟ್ ಆಫ್ ಡಿಟರ್ಮಿನೇಷನ್ ಆಫ್ ಟರ್ನ್ ಓವರ್ ಲಯಬಲ್ ಅಂಡರ್ SGST, CGST ಆ್ಯಂಡ್ IGST. ನೋಡಿ, ಇದು ಫಾರ್ಮೇಟ್. ಈ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದಕ್ಕೆ ಈಗ ಯಾವುದೆಲ್ಲ CGSTಯಲ್ಲಿ ಬರುತ್ತೆ, ಯಾವುದು SGSTಯಲ್ಲಿ ಬರುತ್ತೆ, ಯಾವುದು UTGSTಯಲ್ಲಿ ಬರುತ್ತೆ, ಯಾವುದು IGSTಯಲ್ಲಿ ಬರುತ್ತೆ ಅಂತ. ಸೊ ಯಾವುದೆಲ್ಲ ಬರುತ್ತೆ ಅದನ್ನ ನಾನಲ್ಲಿ ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೇನೆ ನೋಡಿ. ಫಸ್ಟ್ ಪಾಯಿಂಟ್, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಸ್ಟೇಟ್, ಎರಡು ಸ್ಟೇಟ್ಗಳ ನಡುವೆ ಏನು ಸಪ್ಲೈ ಆದಾಗ IGST ಬರುತ್ತೆ. ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ, ಒಂದೇ ಸ್ಟೇಟ್ ಒಳಗಡೆ ಗೂಡ್ಸ್ ಸಪ್ಲೈ ಆದರೆ, ಈಗ ಸಪ್ಲೈಯರು ಒಂದು ಸ್ಟೇಟ್ ಒಳಗಡೆ ಇದ್ದಾನೆ, ಸಪ್ಲೈಯರ್ ಮತ್ತು ಬೈಯರ್ ಇಬ್ಬರು ಒಂದೇ ಸ್ಟೇಟಲ್ಲಿ ಇದ್ದರೆ ಆವಾಗ SGST, CGST ಬರುತ್ತೆ. ನೆನಪಿರಲಿ, ಒಂದು ರಾಜ್ಯದೊಳಗಡೆ ಗೂಡ್ಸ್ ಸೇಲ್ ಆದಾಗ SGST ಅರ್ಧ ಬರುತ್ತೆ, CGST ಅರ್ಧ ಬರುತ್ತೆ. ಅದೇ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಗೂಡ್ಸ್ ಸೇಲ್ ಮಾಡಿದಾಗ IGST ಬರುತ್ತೆ. ಮತ್ತು ಒಂದು ಬರೀ ಯೂನಿಯನ್ ಟೆರಿಟರಿ ಒಳಗಡೆ, ಒಂದೇ ಯೂನಿಯನ್ ಟೆರಿಟರಿ ಒಳಗಡೆ ಸೇಲ್ ಮಾಡಿದಾಗ ಆಗ CGST ಮತ್ತು UTGST ಬರುತ್ತೆ. ನೆನಪಿರಲಿ, SGST, UTGST ಎರಡು ಒಂದೇ. ಸ್ಟೇಟ್ ಒಳಗಡೆ ಸೇಲ್ ಮಾಡಿದಾಗ SGST ಬರುತ್ತೆ, UT ಬರಲ್ಲ. ಅದೇ ಯೂನಿಯನ್ ಟೆರಿಟರಿ ಒಳಗಡೆ ಮಾಡಿದಾಗ ಅವಾಗ UTGST ಬರುತ್ತೆ, SGST ಬರಲ್ಲ ಅಷ್ಟೇ. ಬಟ್ ಅದು ಎರಡರ ಜೊತೆನೂ ಒಂದು GST ಇರುತ್ತೆ, ಯಾವುದು? CGST. ಈಗ ಫಸ್ಟ್ ಒನ್ ನೋಡಿ, ಎರಡು ಸ್ಟೇಟ್ಗಳ ನಡುವೆ ಹೋದಾಗ ಯಾವುದದು? IGSTಗೆ ಎಸ್, ಬಾಕಿಯೆಲ್ಲ ನೋ 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 ನೋ. ನೋಡಿ, ಬ್ರಾಂಚ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಸ್ಟೇಟ್, ಎರಡು ಬ್ರಾಂಚ್ಗಳ ನಡುವೆ ಟ್ರಾನ್ಸ್ಫರ್ ಆದಾಗ, ಎರಡು ಸ್ಟೇಟಲ್ಲಿ ಇದ್ದಾಗ ಆಗ ಬೇರೆ ಬಿಟ್ವೀನ್ ದ ಸ್ಟೇಟ್ ಅಲ್ಲ, IGSTಗೆ ಎಸ್. ನೆಕ್ಸ್ಟ್, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಯೂನಿಯನ್ ಟೆರಿಟರೀಸ್, ಎರಡು ಯೂನಿಯನ್ ಟೆರಿಟರಿ, ಈಗ ಫಾರ್ ಎಕ್ಸಾಂಪಲ್ ಪಾಂಡಿಚೇರಿಯಿಂದ ಡೆಲ್ಲಿಗೆ ಹೋದಾಗ ಅದು ಎರಡು ಸ್ಟೇಟ್ ಆಯಿತು, ಆಗ IGST. ಬ್ರಾಂಚ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಟೂ ಯೂನಿಯನ್ ಟೆರಿಟರೀಸ್, ಎರಡು ಯೂನಿಯನ್ ಟೆರಿಟರಿಗೆ ಟ್ರಾನ್ಸ್ಫರ್ ಆದಾಗ ಅದು ಕೂಡ IGST. ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿದಿನ್ ದ ಸೇಮ್ ಸ್ಟೇಟ್, ಒಂದೇ ಸ್ಟೇಟ್ ಒಳಗಡೆ ಗೂಡ್ಸ್ ಸೇಲ್ ಆದಾಗ ಏನಾಗುತ್ತೆ, ಆಗ SGST ಮತ್ತು CGST. ನೋಡಿ, CGST, SGSTಗೆ SS ಇದೆ, ಬಾಕಿಯೆಲ್ಲ ನೋ ನೋ. ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ದ ಸೇಮ್ ಯೂನಿಯನ್ ಟೆರಿಟರಿ, ಒಂದೇ ಯೂನಿಯನ್ ಟೆರಿಟರಿ ಆದಾಗ ಆಗ CGST ಮತ್ತು UTGST, ಬಾಕಿ ಉಳಿದಿದ್ದು ನೋ ನೋ. ಪರ್ಚೇಸ್ ಅಂದ ತಕ್ಷಣ ಮುಂದೆ ನೋಡಿ, ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ವಿತಿನ್ ದ ಸ್ಟೇಟ್, ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಲೇಬಾರ್ದು, ಮಾಡಿದರೆ ಆವಾಗ ಟ್ಯಾಕ್ಸ್ ಕಟ್ಟಲೇಬೇಕು. ನೋಡಿ, ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ವಿದಿನ್ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ, ವಿದಿನ್ ದ ಸ್ಟೇಟ್ ಆದರೆ CGST, SGST. ನೆಕ್ಸ್ಟ್, ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಎ ಡೀಲರ್ ಫ್ರಮ್ ಔಟ್ಸೈಡ್ ದ ಕಂಟ್ರಿ, ಬೇರೆ ದೇಶದಿಂದ, ಫಾರಿನಿಂದ ಆಗೋದೇನು? ಇಂಪೋರ್ಟ್ ಮಾಡಿದಾಗ IGST. ನೆಕ್ಸ್ಟ್, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಔಟ್ಸೈಡ್ ದ ಕಂಟ್ರಿ, ಔಟ್ಸೈಡ್ ಬೇರೆ ಕಂಟ್ರಿಗೆ, ನೋಡಿ ಬೇರೆ ಕಂಟ್ರಿಯಿಂದ ಪರ್ಚೇಸ್ ಮಾಡಿದ್ರೆ ನಾವು ಏನು IGST ನಾವೇ ಕಟ್ಟಬೇಕು, ಬೇರೆ ಕಂಟ್ರಿಯಿಂದ ಪರ್ಚೇಸ್ ಮಾಡಿದ್ರೆ. ಅದೇ ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡಿದ್ರೆ, ಮುಂಚಿತವಾಗಿ ನಾವು ಹೇಳಿದ್ದೇವೆ ಎಕ್ಸ್ಪೋರ್ಟಿಗೆ ಟ್ಯಾಕ್ಸ್ ರೇಟ್ 0, ಟ್ಯಾಕ್ಸ್ ಇಲ್ಲ, ಹಾಗಾಗಿ IGST ಕಾಲಮಲ್ಲಿ ಝೀರೋ ರೇಟ್. ಆಮೇಲೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಔಟ್ಸೈಡ್ ದ ಕಂಟ್ರಿ 0. ನೆಕ್ಸ್ಟ್, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಯಾವುದು ಇಕನಾಮಿಕ್ EOU, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್, ಸ್ಪೆಷಲ್ ಇಕನಾಮಿಕ್ ಝೋನ್ ಇರ್ಬೋದು, ಫ್ರೀ ಟ್ರೇಡ್ ಝೋನ್ ಇರ್ಬೋದು, EHTP ಆರ್ STP ಎಕ್ಸೆಟ್ರಾ, ಈ ಥರ ಯಾವುದೇ ಸ್ಪೆಷಲ್ ಇಕನಾಮಿಕ್ ಝೋನ್ಸ್ ಇದ್ದರೆ ಇಲ್ಲಿಗೆ ಗೂಡ್ಸನ್ನು ಸಪ್ಲೈ ಮಾಡಿದ್ರೆ ಇದನ್ನು ಕೂಡ ನಾವು ಎಕ್ಸ್ಪೋರ್ಟ್ ಥರನೇ ಟ್ರೀಟ್ ಮಾಡಬೇಕು. ಇದು ಕೂಡ IGSTಯಲ್ಲಿ 0 ರೇಟೆಡ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್, ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಆ್ಯನ್ ಯೂನಿಟ್ ಆಫ್ SEZ ಆರ್ SEZ ಡೆವಲಪರ್, ಅವ್ರ ಹತ್ರದಿಂದ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾವು IGST ಕಟ್ಟಬೇಕು. ನೆಕ್ಸ್ಟ್, ಸಪ್ಲೈ ಆಫ್ ಗೂಡ್ಸ್ ಟು ಜಾಬ್ ವರ್ಕರ್ಗೆ ಗೂಡ್ಸನ್ನು ಕಳಿಸ್ಕೊಟ್ರೆ, ಫಿನಿಷ್ ಮಾಡಿ ನಮಗೆ ರಿಟರ್ನ್ ಕೊಡು ಅಂತ ಕಳಿಸ್ಕೊಟ್ರೆ ಅದಕ್ಕೆ ಅದು ಎಲ್ಲಿಗೂ ಬರೋದಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ನೋಡೋಣ.